ಬಂದ ಕಾರ್ಯಕರ್ತರಿಗೆ ಪ್ರಥಮವಾಗಿ ಧನ್ಯವಾದ ಸಲ್ಲಿಸ್ತೀನಿ. ಯಾಕೆಂತ ಹೇಳಿದರೆ ನಿರಂತರ ಇವರ ಕಿರುಕುಳವನ್ನು ಸಹಿಸಿಕೊಂಡು ಇಷ್ಟರವರೆಗೆ ನೀವು ತಾಳ್ಮೆಯಿಂದ ಇದ್ದಿದ್ದಕ್ಕೆ ನಿಮಗೆ ಕೃತಜ್ಞರಾಗಿದ್ದೀವಿ ನಾವು. ಅದೇ ರೀತಿ ನಮ್ಮನ್ನು ನಿರಂತರ ಇಲ್ಲಿ ಪರೀಕ್ಷೆ ಮಾಡಲಾಗ್ತಾ ಇದೆ. ನಮ್ಮ ಮನಸ್ಸಿಗೆ ಎಷ್ಟೊಂದು ನೋವು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ, ಹೋಗುವಾಗ ಫ್ರೀ ಬಿಡ್ತಾರೆ, ಬರುವಾಗ ಹಿಡ್ಕೋತಾರೆ. ಆಮೇಲೆ ಯಾರಾದರೂ ಪ್ಯಾಸೆಂಜರ್ ಇದ್ದಾರೆ, ಇಲ್ಲಾಂದರೆ ಫ್ಯಾಮಿಲಿ ಇದ್ದರೆ ಬೇಕಂತ ನಿಲ್ಲಿಸಿ, ಸೈರನ್ ನೋಡಿಸಿ, ಗೂಂಡಾಗಳನ್ನು ತರಿಸಿ ಎದುರುಗಡೆ ನಿಲ್ಲಿಸಿ ಇಂಥ ಕೆಲಸಗಳನ್ನು ನಿರಂತರ ಮಾಡ್ತಾ ಇದ್ದಾರೆ. ಆದರೂ ನಾವು ಸಹಿಸಿಕೊಂಡು ನಾವು ಡಿಪಾರ್ಟ್ಮೆಂಟಿಗೆ ಎಲ್ಲ ಅಧಿಕಾರಿಗಳಿಗೆ ಗೌರವವನ್ನು ಕೊಟ್ಟು ಇಷ್ಟು ದಿನ ಸಹಿಸಿದ್ದೀವಿ. ಇನ್ನು ಒಂದು ದಿವಸ ಕೂಡ ನಮ್ಮಿಂದ ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ಈಗ ಎಚ್ಚರಿಕೆಯಾಗಿ ನಾವು ಈಗ ಇಲ್ಲಿಗೆ ಬಂದಿದ್ದೀವಿ. ಈಗ ಕೆಲವರನ್ನು ಫ್ರೀಯಾಗಿ ಬಿಟ್ಟಿದ್ದೀವಿ. ಇನ್ನೊಂದು ದಿವಸ ಈ ಥರ ಸಮಸ್ಯೆ ಬಂದರೆ ಖಂಡಿತ ಈ ಟೋಲ್ ಅಂತ ಇಲ್ಲಿ ನೆಲೆಸಲಿಕ್ಕೆ ನಾವು ಬಿಡೋದಿಲ್ಲ ಖಂಡಿತ ಅಂತ ಎಚ್ಚರಿಕೆಯನ್ನು ಕೊಡುವ ಮೂಲಕ ಎಲ್ಲರನ್ನು ಸಂಬಂಧಪಟ್ಟ ಅಧಿಕಾರಿಗಳನ್ನು ಈ ಟೋಲ್ ಗೇಟಿಗೆ ಸಂಬಂಧಪಟ್ಟವರನ್ನೆಲ್ಲ ಕರೆಸಿ ಮಾತಾಡಲಿಕ್ಕೆ ಅವರು ಬರೋದಿಲ್ಲ. ಯಾವುದೇ ವಿಷಯಕ್ಕೆ ಸ್ಪಂದಿಸುವುದಿಲ್ಲ. ಎಲ್ಲಿಯ UP-ಯವರು, ಆಂಧ್ರದವರು, ಹೈದರಾಬಾದ್ನವರು ಬಂದು ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ. ಕನ್ನಡದವರಿಗೆ ಅನ್ಯಾಯ ಆಗ್ತಾ ಇದೆ, ಕನ್ನಡದವರ ಮೇಲೆ ದೌರ್ಜನ್ಯ ಆಗ್ತಾ ಇದೆ. ಇದನ್ನೆಲ್ಲ ಸಹಿಸಿಕೊಂಡಿರಲಿಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ. ಮುಂದೆ ದಿವಸ ಇನ್ಯಾವುದಾದ್ರು ನಮ್ಮ ಜನರಿಗೆ, ಸ್ಥಳೀಯರಿಗೆ ತೊಂದರೆ ಆದರೆ ಖಂಡಿತ ಈ ಟೋಲ್ ಗೇಟ್ ಇಲ್ಲಿ ಇರುವುದೇ ಸಂಶಯ. ನಮಗೆ ತುಂಬ ಹೆಮ್ಮೆ ಇತ್ತು, ಸಾರ್ವಜನಿಕವಾಗಿ ರಸ್ತೆ ಆದರೆ ಒಳ್ಳೆದಿತ್ತು. ಆದರೆ ನಮ್ಮೂರಿನ ಸ್ಥಳೀಯರಿಗೆ ತುಂಬ ಈ ಊರಿನ ಈ ನವಯುಗ ಕಂಪನಿಯವರು ಕಿರುಕುಳ ಕೊಡೋದು, ದಿನಾಲು ಚರ್ಚ್, ಪಳ್ಳಿ, ದೇವಸ್ಥಾನಕ್ಕೆ ಹೋಗುವಾಗ ಯಾವಾಗಲೂ ನಮ್ಮ ತಡೆ ಹಿಡಿಯುವುದು, ಅದರೊಟ್ಟಿಗೆ ನಮ್ಮ ಸ್ಥಳೀಯರಾಗಿ ದುಡಿಯುವ ಟೆಂಪೋ ಮಾಲಕ ಇರ್ಬೋದು, ಕಾರ್ ಮಾಲಕ ಇರ್ಬೋದು, ಅವರಿಗೆಲ್ಲರಿಗೂ ಕಿರುಕುಳ ಕೊಡುತ್ತಾ ಟೋಲ್ ಈ ಮಾಲಕರು ಯಾರಿದ್ದಾರೆ ನವಯುಗ ಕಂಪನಿ ಉಡುಪಿಯವರು ಸರಿಯಾದ ರಸ್ತೆ ನಿರ್ಮಿಸದೆ ತಲಪಾಡಿ ಗ್ರಾಮದಲ್ಲಿ ಪಂಚಾಯತ್ ಬಳಿ ಸರಿಯಾದ ಚರಂಡಿ ವ್ಯವಸ್ಥೆಯನ್ನು ಮಾಡದೆ ರಸ್ತೆಯಲ್ಲಿ ನೀರಿಕೊಂಡು ಹಲವಾರು ಅಪಘಾತಗಳಾಗಿವೆ. ಈಗಾಗಲೇ ತಲಪಾಡಿ ಅಪಘಾತ ಆಗಿದೆ, ಕುಂಪಳದಲ್ಲಿ ಅಪಘಾತ ಆಗಿದೆ, ಕಾಪಿಗಡಲ್ಲಿ ಅಪಘಾತ ಆಗಿದೆ. ಈ ಎಲ್ಲ ಅಪಘಾತಗಳಿಗೆ ಕಾರಣ ನವಯುಗ ಕಂಪನಿಯನ್ನು ನಾನು ಈ ಮೂಲಕ ತಿಳಿಸಿದೆ. ಹಾಗೆ ಈಗಿದ್ದಾಗಲೇ ನಮ್ಮ ಸಂಸದರು ಎಚ್ಚರಿಕೆ ಕೊಟ್ಟಿದ್ದಾರೆ ಅವರಿಗೆ. ಏನಂತ ಹೇಳಿದರೆ, ರಸ್ತೆಯನ್ನು ಸರಿಯಾದ ರೀತಿಯಲ್ಲಿ ಮಾಡದಿದ್ದರೆ ಟೋಲ್ ತೆಗೆಯಲಿಕ್ಕೆ ಬಿಡಲಿಲ್ಲ ಅಂತ. ಅದು ಕೂಡ ಇವರಿಗೆ ಎಚ್ಚರಿಕೆ ಕೊಡುತ್ತಾ ಮುಂದೆ ಈಗಾಗಲೇ ನಮಗೆ ಇನ್ಸ್ಪೆಕ್ಟರ್ ಭರವಸೆ ಕೊಟ್ಟಿದ್ದಾರೆ. ಆದಿತ್ಯವಾರ ಟೋಲ್ನವ್ರನ್ನು ಕರೆದು ನಾನು ಇದರ ಬಗ್ಗೆ ಸಮಸ್ಯೆ ಬಗೆಹರಿಸ್ತೇನೆ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ತಾತ್ಕಾಲಿಕವಾಗಿ ನಾವು ಈ ಮುಷ್ಕರ ಪ್ರತಿಭಟನೆ ನಾವು ಹಿಂದೆಗೊಳ್ತೇವೆ. ಆದರೂ ಇವರಿಗೆ ಒಂದು ಎಚ್ಚರಿಕೆ ಕೊಡ್ತಿದ್ದೇವೆ, ನಮ್ಮೊಟ್ಟಿಗೆ ಆಟವಾಡಿದರೆ ನಾವು ಇದನ್ನು ಖಂಡಿತವಾಗಿ ಸಹಿಸುವುದಿಲ್ಲ. ನಮ್ಮ ತಲಪಾಡಿ ಹಾಗೂ ಸುತ್ತಮುತ್ತಲ 5 ಕಿಲೋಮೀಟರ್ನ ಯಾವುದೇ ವಾಹನ ಚಾಲಕರಿಗೆ, ಮಾಲಕರಿಗೆ ತೊಂದರೆ ಕೊಟ್ಟರೆ ನಾವೆಲ್ಲ ಊರಿನವರು ಸೇರಿ ಪ್ರತಿಭಟನೆ ಮಾಡಿಸ್ತೇವೆ, ಉಗ್ರ ಪ್ರತಿಭಟನೆಗೆ ತಯಾರಾಗ್ತೇವೆ. ಈ ಮೂಲಕ ನಾವು ಎಚ್ಚರಿಕೆ ಕೊಡ್ತಿದ್ದೇನೆ. ಇವತ್ತು ಇಲ್ಲಿಂದ ವಿರಮಿಸ್ತಿದ್ದೀವಿ. ಆದಿತ್ಯವಾರ ಅವರನ್ನು ಕರೆಸಿ ಬುದ್ಧಿವಾದ ಹೇಳ್ತೀವಿ ಅಂತ ಹೇಳಿದ್ದಾರೆ. ಆ ಬುದ್ಧಿವಾದಕ್ಕೆ ಅವರು ಕೇಳ್ಕೊಂಡ್ರೆ ಸರಿ, ಇಲ್ಲ ಅಂತ ಇದಕ್ಕೆ ಬೇಕಾದ ವ್ಯವಸ್ಥೆ ನಾವೇ ಮಾಡ್ತೀವಿ. ನಮ್ಮ DC ಡಾಕ್ಟರ್ ಜಗದೀಶ್ ರವರು ನಮ್ಮನ್ನು ವಿಕಾಸಸೌಧಕ್ಕೆ ಕರೆದುಕೊಂಡು ಹೋಗಿದ್ದರು. ಆಗ ಹಲವು ಮಂತ್ರಿಗಳು ಕೂಡ ಇದ್ದರು, ಹಲವು MP-ಗಳು ಕೂಡ ಇದ್ದರು. ಅವರೆಲ್ಲ ಸಂಜೋತ ಮಾಡಿ ನವಯುಗ ಟೋಲ್ ಕಂಪನಿಯವರ ಜನರಲ್ ಮ್ಯಾನೇಜರ್ ಬಂದು ನೆಕ್ಸ್ಟ್ ಆರ್ಡರ್ ತನಕ ನೀವು ಹಣ ಕೊಡಬೇಡಿ ಅಂತ ಹೇಳಿದ್ದಾರೆ. ಕೆಲಸ ಪೂರ್ತಿ ಆಗಲಿಲ್ಲ. ಇವರು ನವಯುಗ ಕಂಪನಿಯವರು 90% ಕೆಲಸ ಆಗಿದೆ ಅಂತ ಸೆಂಟ್ರಲ್ ಗೌರ್ಮೆಂಟಿಗೆ ಹೇಳಿಕೊಟ್ರು. ಅದು ಸುಳ್ಳು. ಇವತ್ತಿನ ಪೇಪರ್ಲಿ ಕೂಡ ಬಂದಿದೆ ಅದು ಸುಳ್ಳು ಅಂತ ಹೇಳಿ. ಒಂದು 60% ಆಗಿದೆ. ಕುಂಪಳ, ಉಚ್ಚಿಲ, ಕುಂಪಳ ಕೋಟೆಕಾರುಗಳಲ್ಲಿ ನೀರು ನಿಲ್ತಾ ಉಂಟು. ಇದರಿಂದಾಗಿ ಹಲವು ಜೀವಗಳು ಇಲ್ಲಿ ಹೋದವು. ಮೊನ್ನೆ ಕೂಡ ಒಂದು ಬೈಕಲ್ಲಿ ಆಕ್ಸಿಡೆಂಟ್ ಆಗಿ ಹೋಯಿತು. ಮುಂಬೈನಲ್ಲಿ ಕೆಲಸ ಆಗಲಿಲ್ಲ, ಎಲ್ಲಿಯೂ ಕೆಲಸ ಆಗಲಿಲ್ಲ. ಅಂಡರ್ ಪಾಸಲ್ಲಿ ನೀರು ನಿಲ್ತಾ ಉಂಟು. ಮಕ್ಕಳಿಗೆ ಶಾಲೆಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಈ ಟೋಲ್ ಗೇಟಿನವರು ಮಾಡುವಂಥ ಅನ್ಯಾಯದಿಂದ ನಾವು ಬೇಸತ್ತಿದ್ದೇವೆ, ಊರಿನವರು ಬೇಸತ್ತಿದ್ದೇವೆ. ಈ ಟೋಲ್ ಗೇಟನ್ನು 1.5 ಕಿಲೋಮೀಟರ್ ಕೇರಳಕ್ಕೆ ಕೊಂಡೋಗಬೇಕು. ಆವತ್ತು ನಾವು ಹೇಳಿದ್ದೇವೆ ವಿಕಾಸಸೌಧದಲ್ಲಿ, ಇವರು ಹತ್ತಿರದಲ್ಲಿ ಹಾಕಿದ್ದಾರೆ. ನಮಗೆ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ, ನಮಗೆ ಮಸೀದಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ, ನಮಗೆ ಚರ್ಚ್ಗೆ ಹೋಗ್ಲಿಕ್ಕೆ ಆಗೋದಿಲ್ಲ, ಗುರುದ್ವಾರಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ. ತಲಪಾಡಿಯವರು ಹೀಗೆ ದೇವಿಪುರಕ್ಕೆ ಹೋಗಬೇಕಾದ್ರೂ ಹಣ ಕೊಡಬೇಕು, ಹಿಂದೆ ಬಳಿ ಹಣ ಕೊಡಬೇಕು. ಆದ್ದರಿಂದ ಈ 5 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಯಾವುದೇ ಟೂರಿಸ್ಟ್ ವೆಹಿಕಲ್ ಆಗಲಿ, ಬಸ್ ಆಗಲಿ, ಪ್ರೈವೇಟ್ ಕಾರ್ ಆಗಲಿ, ಲಾರಿ ಆಗಲಿ, ಇವರು ಯಾವುದಕ್ಕೂ ಹಣ ತಗೊಳ್ಬಾರ್ದು. ಆದ್ದರಿಂದ ಇವರು ಕೇಳಬೇಕು, ಅದಕ್ಕೆ ಬೇಕಾಗಿ ಆರ್ಸಿ ಕೇಳ್ತಾರೆ, ಆಮೇಲೆ ಬೈಯುತ್ತಾರೆ, ದಬ್ಬಾಳಿಕೆ ಕೂಡ ಮಾಡ್ತಾರೆ, ರೌಡಿಸಮ್ ಮಾಡ್ತಾರೆ, ಸೈರನ್ ಹಾಕ್ತಾರೆ, ಸೈರನ್ ಹಾಕಿ ನಮಗೆಲ್ಲರಿಗೂ ಬೈತಾರೆ. ಆದ್ದರಿಂದ ಸೂಕ್ತ ಕ್ರಮ
ಸರ್ಕಾರ, ಸೆಂಟ್ರಲ್ ಗವರ್ಮೆಂಟ್ ಹಾಗೂ DC ಅವರು, MP ಅವರು, ಮಂತ್ರಿಗಳು ತೆಗಿಬೇಕಂತೇಳಿ ನಾವು ಅವರಲ್ಲಿ ವಿನಂತಿಸ್ತಾ ಇದ್ದೇವೆ. ಈ ಟೋಲ್ ಬರುವಾಗ ನಾವೆನಿಸಿದ್ದು ಈ ಊರಿಗೆ ಏನಾದರೂ ಒಳ್ಳೆ ಲಾಭದಾಯಕ ಆಗ್ಬೋದು. ಈ ಟೋಲ್ ಬಂದ ಮೇಲೆ ಈ ತಲಪಾಡಿಗೆ ಎಂಥ ಯಾತನೆ ಅಂತ ಉಂಟಲ್ಲ, ಈ ಲೋಕಲ್ನವರಿಗೆ ಗೊತ್ತು. ಇವರ ಯಾವುದು ಕೂಡ ಮೂಲಭೂತ ಸೌಕರ್ಯ ಇಲ್ಲ, ಒಂದು ಬಸ್ ಸ್ಟ್ಯಾಂಡ್ ಇಲ್ಲ. ಆಚೆಯಿಂದ ಬರುವಾಗ ತೊಕೊಟ್ನಲ್ಲಿ ನಾವು ಅರ್ಧ ಗಂಟೆ ಬಿಟ್ಟು ಅರ್ಧ ಗಂಟೆ ಬ್ಲಾಕ್ ಮಾಡಿ ಬರಬೇಕು. ಒಂದು ಸುಪ್ರೀಂ ಕೋರ್ಟ್ನ ಇದು ರೂಲ್ ಉಂಟು, 1 ನಿಮಿಷಕ್ಕಿಂತ ಹೆಚ್ಚು ಎಲ್ಲಿ ಕೂಡ ಹೈವೇಲಿ ಬ್ಲಾಕ್ ಆಗಬಾರ್ದು. ಅದನ್ನು ಈ ತೊಕೊಟ್ನಲ್ಲಿ ಅರ್ಧ ಗಂಟೆ ಬ್ಲಾಕ್ ಆಗಿ ನಿಂತು ನಾವು ಅದನ್ನು ಯಾತನೆ ಮಾಡ್ತಾ ಇದ್ದೇವೆ. ಆದುದರಿಂದ ಲೋಕಲ್ ಗಾಡಿಗೆ ನಾವು ಈ ಲೋಕಲ್ ಗಾಡಿಯವರಿಗೆ ಫ್ರೀ ಕೊಡಲೇಬೇಕು. ಎಲ್ಲಿಯಾದರೂ ಲೋಕಲ್ ಗಾಡಿಯವರಿಗೆ ಹಣ ತೆಕ್ಕೊಂಡ್ರೆ ಅದನ್ನು ನಾವು ರಾಜ್ಯಕ್ಕೆ ರಹಿತವಾಗಿ ಎಲ್ಲ ರಾಜಕೀಯವರು ಒಟ್ಟಿಗಾಗಿ ನಾವು ಇದನ್ನು ಖಂಡಿಸ್ತೇವೆ. ಇನ್ನು ಮುಂದಕ್ಕೆ ಇವರ ಯಾವ ದಬ್ಬಾಳಿಕೆಗೆ ನಾವು ಹೆದರುವುದಿಲ್ಲ. ಇವತ್ತಿನ ದಿನ ನಮ್ಮ ಟೋಲ್ ಗೇಟಲ್ಲಿ ಭಾರಿ ನಮ್ಮ ಟ್ಯಾಕ್ಸಿಯವರಿಗೆ ತೊಂದರೆ ಕೊಡ್ತಾ ಇದ್ದಾರೆ. ಅದರಿಂದಾಗಿ ನಮ್ಮ ಈ ಸ್ಥಳೀಯ ವಾಹನ ಮಾಲಕರಿಗೆ ಭಾರಿ ತೊಂದರೆ ಕೊಡ್ತಾ ಇದ್ದಾರೆ. ಅದಲ್ಲದೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ. ಅದರಿಂದಾಗಿ ನಾವು ಎಲ್ಲರೂ ಇವತ್ತಿನ ದಿನ ಎಲ್ಲರೂ ಒಗ್ಗಟ್ಟಾಗಿ, ರಾಜ್ಯಕ್ಕೆ ಇಲ್ಲದೆ ಎಲ್ಲರೂ ಒಗ್ಗಟ್ಟಾಗಿ ಈ ಪ್ರತಿಭಟನೆ ಮಾಡುತ್ತಾ ಇದ್ದೇವೆ. ಇನ್ನು ಮುಂದಕ್ಕೆ ನಾವು ಈ ಟೋಲ್ ಗೇಟ್ನಲ್ಲಿ ಹಣ ವಸೂಲು ಮಾಡುವುದಾದರೆ ನಾವು ಈ ಲೋಕಲರಿಗೆ ಫ್ರೀ ಕೊಡೋದಾದರೆ ಹೋರಾಟ ಮಾಡ್ತವೆ. ಇಲ್ಲದಿದ್ದರೆ ನಾವು ಎಲ್ಲ ಗಾಡಿಯನ್ನು ಫ್ರೀ ಬಿಡ್ತೇವೆ, ಒಂದು ಗಾಡಿಗೆ ಹಣ ಕೊಡುವುದಿಲ್ಲ. ಲೋಕಲ್ ಅವರಿಗೆ ಹಣ ತೆಗೆದರೆ ನಾವು ಎಲ್ಲ ಗಾಡಿಯನ್ನು ಫ್ರೀ ಬಿಡ್ತೇವೆ ದಿನ. ಇದು ಎಚ್ಚರಿಕೆ ಇರಲಿ. ಇವರ ಇನ್ಸ್ಪೆಕ್ಟರ್ ಮಾತಿಗೆ ಬೆಲೆ ಕೊಡಲಿಲ್ಲ. ಇನ್ಸ್ಪೆಕ್ಟರ್ ಬಂದು ಹೇಳಿದ್ದಕ್ಕೆ ಇವರು ಬೆಲೆ ಕೊಡಲಿಲ್ಲ. ನೀವು ಅಲ್ಲ ಸರ್, ಇರೋದೊಂದು 60 ಗಾಡಿ ಸರ್. ಸಂಡೆವರೆಗೆ ಇನ್ಸ್ಪೆಕ್ಟರ್ ಅವರನ್ನ ಕರೆಸ್ತೀವಿ ಅಂತ ಹೇಳಿದ್ದಾರೆ. ಅಷ್ಟರವರೆಗೆ ನಾವು ವಿರಮಿಸ್ತೀವಿ. ಸಂಡೆ ಇನ್ಸ್ಪೆಕ್ಟರ್ ಯಾವ ರೀತಿ ತೀರ್ಮಾನ ತಗೊಂಡರೆ ಇದರ ಮೇಲೆ ನಾವು